ನಾಯಿ ಅಡ್ಡ ಬಂದಿದ್ದರಿಂದ ಬೈಕ್ ಸ್ಕಿಡ್ ಆಗಿ ಘೋರ ದುರಂತ. ಬೆಳಗಾವಿಯ ಸಾಂಬ್ರಾ ಬಳಿ ಬೈಕ್ನಿಂದ ಬಿದ್ದ ತಾಯಿ ಶಾಂತವಳ ತಲೆಗೆ ತೀವ್ರ ಪೆಟ್ಟು. ವಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿ ಚಿಕಿತ್ಸೆ ಫಲಿಸದೆ ಜೀವ ಬಿಟ್ಟ ತಾಯಿ. ನಾಯಿ ಉಳಿಸಲು ಹೋಗಿ ತಾಯಿಯ ಸಾವಿಗೆ ನಾನೇ ಕಾರಣ ಆದೆ ಅಂತ ಮಗನ ಆಕ್ರಂದನ. ರಾಜ್ಯದಲ್ಲಿ ಮೊಟ್ಟೆ ಬೆಲೆ ಭಾರೀ ಏರಿಕೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆ ದರ ಈಗ 8.5 ರೂಪಾಯಿ. ಉತ್ಪಾದನೆ ಇಳಿಕೆ. ಕದನ ವಿರಾಮದಿಂದ ಕೊಲ್ಲಿ ರಾಷ್ಟ್ರಗಳಿಗೆ ಮತ್ತೆ ಶುರುವಾದ ರಫ್ತಿನಿಂದಾಗಿ ಮೊಟ್ಟೆ ಬೆಲೆ ಏರಿಕೆ. ಇತ್ತ ಶಾಲೆಗಳ ಆರಂಭದಿಂದಲೂ ಮೊಟ್ಟೆ ಬೆಲೆ ವ್ಯತ್ಯಯ. ಪೊಲೀಸ್ ಇಲಾಖೆ ಮಾನ ಹರಾಜು. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಬಳಿ ಕೇರಳದ ಉದ್ಯಮಿಗಳನ್ನು ಬೆದರಿಸಿ 20 ಲಕ್ಷ ರೂಪಾಯಿ ದೋಚಿದ ಪ್ರಕರಣ. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮತ್ತು ಸಹಚರರಿಂದ ಕೃತ್ಯ. ಸರ್ಕಾರಿ ಜೀಪ್ ಜಪ್ತಿ. ಸಿಕ್ಕಿಬಿದ್ದ ಸಹಚರರು. ಮಾಸ್ಟರ್ ಮೈಂಡ್ ಇನ್ಸ್ಪೆಕ್ಟರ್ ನಾಪತ್ತೆ. ಇನ್ಮುಂದೆ 9, 10ನೇ ತರಗತಿಗೂ ಪಿಯು ಉಪನ್ಯಾಸಕರು ಬೋಧನೆ ಕಡ್ಡಾಯ. ವಿಶೇಷ ರಾಜ್ಯಪತ್ರ ಪ್ರಕಟ. ಹೈಸ್ಕೂಲ್ ಶಿಕ್ಷಕರ ಕೊರತೆ ನೀಗಿಸಲು ಉಪನ್ಯಾಸಕರ ವೃಂದ ನಿಯಮಕ್ಕೆ ತಿದ್ದುಪಡಿ. ಈ ಹಠಾತ್ ನಿರ್ಧಾರವು ತಮ್ಮ ವೃತ್ತಿ ಗೌರವಕ್ಕೆ ಧಕ್ಕೆ ತರುತ್ತದೆ ಮತ್ತು ಕೆಲಸದ ಹೊರೆ ಹೆಚ್ಚಿಸುತ್ತದೆ ಎಂದು ಉಪನ್ಯಾಸಕರ ಸಂಘ ತೀವ್ರ ವಿರೋಧ. ಈ ನಿಯಮವನ್ನು ಕೂಡಲೇ ಮರುಪರಿಶೀಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಇಸ್ರೇಲ್ ಲೆಬನಾನ್ ನಡುವೆ ಮುಂದುವರೆದ ಸಂಘರ್ಷ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಯ ನಡುವೆ ಇರಾನ್ ಅಮೆರಿಕದ ವಿರುದ್ಧ ತೀವ್ರ ವಾಗ್ದಾಳಿ. ಉಭಯ ದೇಶಗಳ ನಡುವಿನ ಶಾಂತಿ ಒಪ್ಪಂದದ ಷರತ್ತುಗಳನ್ನು ಅಮೆರಿಕ ಪಾಲಿಸುತ್ತಿಲ್ಲ ಎಂದು ಆರೋಪಿಸಿದೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ವೈಮಾನಿಕ ದಾಳಿಗಳು ಮುಂದುವರೆದರೆ ಅದರ ಪರಿಣಾಮ ಗಂಭೀರವಾಗಿರಲಿದೆ ಎಂದು ಎಚ್ಚರಿಕೆ ನೀಡಿದೆ.